ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ನಡೆಯುತ್ತಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಕೆಲವು ಹಿಂದೂ ಸಂಘಟನೆಗಳು ಆರೋಪಿಸಿದ್ದು ಮಧ್ಯ ಪ್ರವೇಶಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿವೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಸ್ ವಾಸುದೇವ್ ಜೆಆರ್ ಅವರು ಬಾಂಗ್ಲಾ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದು ಹಿಂದೂ ಸಮುದಾಯಗಳು ಒಟ್ಟಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಪ್ರಸ್ತುತದಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂ ಸಮುದಾಯದ ಮನೆ, ಮಠ, ಆಸ್ತಿ ಇನ್ನೂ ಹಲವು ರೀತಿಯ ಮೂಲಸೌಕರ್ಯಕ್ಕೆ ಬಹಳ ದೊಡ್ಡ ಹೊಡೆತ ಬಿದ್ದಿದ್ದು ಬಾಂಗ್ಲಾ ಸರ್ಕಾರದ ಅಸಹಾಯಕತೆಯನ್ನ ಎತ್ತಿ ತೋರಿಸುತ್ತದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳುವಂತೆ ವಿಶ್ವ ಹಿಂದೂ ಹಿತರಕ್ಷಣಾ ಸಮಿತಿಯು ಒತ್ತಾಯ ಮಾಡಿದೆ. ನಿಮಗೆ ಎಲ್ಲ ತಿಳಿದಿದೆ, ಬಾಂಗ್ಲಾದೇಶ 71ನೇ ಇಸ್ವಿಯಲ್ಲಿ ಭಾರತ ಸರ್ಕಾರದ ಸಹಯೋಗದೊಂದಿಗೆ ಅದು ಜನ್ಮ ತಾಳ್ತು. ಭಾರತ ದೇಶದ ಒಂದು ಸ್ನೇಹದಿಂದ ಇದ್ದು ನಡೀತಕ್ಕಂಥ ಒಂದು ಇದನ್ನು ಕೆಲವು ದುಷ್ಟಶಕ್ತಿಗಳು ಇದನ್ನು ಒಡಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಬಾಂಗ್ಲಾದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ದಾರೆ. ಈ ಅರಾಜಕತೆಯಲ್ಲಿ ಅಲ್ಲಿ ಚುನಾಯಿತರಾದ ಅಧ್ಯಕ್ಷರನ್ನು ಪದಚ್ಯುತಿಗೊಳಿಸಿ ಬಾಂಗ್ಲಾದೇಶದಲ್ಲಿ ಅರಾಜಕತೆ, ದೌರ್ಜನ್ಯ ಮತ್ತು ಸರ್ಕಾರದ ಆಸ್ತಿಪಾಸ್ತಿ ನಷ್ಟ, ಅದರಲ್ಲೂ ಅಲ್ಪಸಂಖ್ಯಾತರಾದ ಹಿಂದೂಗಳು, ನಾವು ಸುಮಾರು 32% ಅಷ್ಟು ಹಿಂದೂಗಳು ಬಾಂಗ್ಲಾದೇಶದಲ್ಲಿ ವಾಸವಾಗಿದ್ದರು. ಈಗ ಅದು ಬರೀ 8%ಗೆ ಕೆಳಗಿಳಿದಿದೆ. ಈ 8% ಇರ್ತಕ್ಕಂಥ ಹಿಂದೂಗಳ ಮೇಲೆ, ಅವರ ಆಸ್ತಿಗಳ ಮೇಲೆ, ಅವರ ಹೆಣ್ಣು ಮಕ್ಕಳ ಮಾನಹರಣದ ಜೊತೆಗೆ ತುಂಬ ಹಿಂಸಾತ್ಮಕ ಕೃತಿಗಳನ್ನ ನಡೆಸ್ತಾ ಇದ್ದಾರೆ. ಇದೆಲ್ಲದು ನಾವು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಯಾಕೆಂದರೆ ನಮ್ಮ ರಾಷ್ಟ್ರದಲ್ಲೂ ಈ ಥರ ದೌರ್ಜನ್ಯಗಳನ್ನು ನಡೆಸಲಿಕ್ಕೆ ಇವ್ರುಗಳು ಪಿತೂರಿ ನಡೆಸ್ತಾ ಇದ್ದಾರೆ, ಟ್ರಯಲ್ ಮಾಡ್ತಾ ಇದ್ದಾರೆ ಅಂತ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಸೊ ಇದನ್ನು ನಾವು ಮೊಟ್ಟ ಮೊದಲನೇದಾಗಿ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೆ ಕೇಳ್ಕೊಳ್ಳೋದು, ಅಲ್ಪಸಂಖ್ಯಾತರು ಯಾರೇ ಇರ್ಬೋದು, ಯಾವುದೇ ಕಮ್ಯುನಿಟಿ ಇರ್ಬೋದು, ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು, ಅವರಿಗೆ ಬದುಕಲು ಬಿಡಬೇಕು. ಅವರ ಆಸ್ತಿಪಾಸ್ತಿ, ಮಾನಹರಣ ಇದೆಲ್ಲ ಮಾಡೋದು ತಪ್ಪು ಎಂಬುದು ಸಂದೇಶವನ್ನು ಭಾರತದ ಮೂಲಕ ನಾವು ಕಳಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ಅವರು ಎಷ್ಟು ದುಷ್ಟ ಶಕ್ತಿಗಳು ಎಷ್ಟು ವಿಚಿತ್ರಕಾರಿಯಾಗಿ ಕೆಲಸ ಮಾಡಿದ್ದಾರೆ ಅಂದರೆ ನಿಮಗೆ ಕೆಲವೊಂದು ನಿದರ್ಶನಗಳನ್ನ ನಾವು ಕೊಡಬಲ್ಲೆ. ಇದು ಬಲ್ಲ ಮೂಲಗಳಂತ ಬಂದಿರತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟು 4, 5, 6ನೇ ತಾರೀಕು ನಡೆದಕ್ಕಂಥ ದೇವಸ್ಥಾನಗಳ ಮೇಲೆ ನಡೆದ ದೌರ್ಜನ್ಯ ಇರ್ಬೋದು, ಹಿಂದೂ ಹೆಣ್ಣುಮಕ್ಕಳ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯಗಳಿರ್ಬೋದು, ಅಥವಾ ಸರ್ಕಾರಿ ಆಸ್ತಿಗಳನ್ನು ನಾಶ ಮಾಡಿರ್ಬೋದು. ಇದು ಎಲ್ಲದೂ ದಾಖಲೀಕರಣ ಇದೆ. ಇದು ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ, ಮಾಧ್ಯಮಗಳು ಕಳಿಸಿರ್ತಕ್ಕಂಥ ಹಾಗೂ ಎಲ್ಲ ಮೀಡಿಯಾಗಳಲ್ಲೂ ಇದರ ಪ್ರಚಾರ ಪ್ರಸ್ತುತಲಿದೆ. ನಾವು ಇದರ ಬಗ್ಗೆ ಏನೂ ಮಾತಾಡಲ್ಲ ಅಂದರೆ ಇದು ಎಲ್ಲಿಯವರೆಗೆ ಸಹಿಸ್ಕೊಳ್ಬೋದು? ಈ ದೇಶದಲ್ಲಿ ನಾವು ಸೌಹಾರ್ದತೆಯಿಂದ ನಾವೆಲ್ಲರೂ ಬಾಳ್ತಾ ಇದ್ದೀವಿ. ಇಲ್ಲಿನ ಅಲ್ಪಸಂಖ್ಯಾತರಿಗೆ ನಾವು ಕೊಟ್ಟಷ್ಟು ಫ್ರೀಡಮ್ಮು ಪ್ರಪಂಚದ ಯಾವ ದೇಶನೂ ಕೊಟ್ಟಿಲ್ಲ. ಆದರೂ ಎಲ್ಲೋ ಕೆಲವೊಂದು ಶಕ್ತಿಗಳು ದೇಶವನ್ನು ವಿಚ್ಛಿದ್ರವಾಗಿ ಒಡಿಬೇಕು ಅನ್ನೋ ಮನಸ್ಥಿತಿಯಿಂದ ದೇಶವನ್ನು ಅರಾಜಕತೆಯಲ್ಲಿ ಸೃಷ್ಟಿ ಮಾಡುವಂಥ ಪ್ರಮೇಯ ಬರ್ಬೋದು. ಈ ಎಲ್ಲದಕ್ಕೆ ನಾವು ಹಿಂದೂಗಳು ಜಾಗೃತಿ ಆಗಬೇಕು. ಪ್ರತಿಯೊಬ್ಬ ಹಿಂದೂ ನಾಗರಿಕರು ಈ ದೌರ್ಜನ್ಯಗಳ ಬಗ್ಗೆ ಪ್ರತಿಭಟಿಸಬೇಕು ಅಂತ ನಾವು ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ. ಹಿಂದೂ